ಹೇಳ್ರಪ್ಪ ಹೇಳ್ರು. ಅಲ್ಲ, ಎಷ್ಟು ದೇವ್ರನ್ನ ನಂಬ್ತಾರೆ ರಕ್ಷಕ್ ಅವರು? ನಾನು ಸಿಕ್ಕಾಬಿಟ್ಟೆ ದೇವ್ರ ನಂಬ್ತೀನಿ. ನಾನು ಯಾವುದೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತೀನಿ, ದೇವ್ರಿಗೆ ಪೂಜೆ ಮಾಡ್ತೀನಿ, ಅಪ್ಪನ ಫೋಟೋ ಪೂಜೆ ಮಾಡಿಬಿಟ್ಟು ಅಜ್ಜಿ ತಾತನ ಫೋಟೋ ಪೂಜೆ ಮಾಡ್ಬಿಟ್ಟು ಆಚೆ ಹೋಗ್ತೀನಿ ಒಳ್ಳೇದಾಗಲಿ ಅಂತ. ನೈಟ್ ಮಲಗಬೇಕಾದ್ರೆ ಅಷ್ಟೇ ಒಂದು ಒಳ್ಳೆ ಸಾಂಗ್ ಕೇಳ್ತೀನಿ ದೇವ್ರದ್ದು, ನೆಮ್ಮದಿಯಾಗಿ ಮಲಗ್ತೀನಿ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಸೋದು ದೇವಸ್ಥಾನಕ್ಕೆ ಹೋಗ್ತೀನಿ. ಚಿಕ್ಕ ವಿಷಯಕ್ಕೆಲ್ಲ ಅದನ್ನೆಲ್ಲ ಯಾಕೆ ಓಕೆ, ರಕ್ಷಕ್ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ದರ್ಶನ್ ಸರ್ಗೆ ಯಾರು ಕಣ್ ಬಿದ್ದಿರ್ಬೋದು ಅನ್ನೋದು ರಕ್ಷಕ್, ಯಾಕಂತ ಹೇಳಿದ್ರೆ ಸಾಕಷ್ಟು ಇನ್ನೂ ಅವ್ರು ಹೊರಗೆ ಬಂದಿಲ್ಲ. ಮೊನ್ನೆ ನೋಡಿದ್ರೆ ಚಾಪೆ ದಿಬ್ಬಿಗೋಸ್ಕರ ಒದ್ದಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು? ನೋ ಕಾಮೆಂಟ್ಸ್. ನಾನು ಅವ್ರನ್ನ ತುಂಬ ಹತ್ರದಿಂದ ನೋಡಿರೋದಂಥ ವ್ಯಕ್ತಿ. ತುಂಬ ಚಿಕ್ಕ ವಯಸ್ಸಿನ ನೋಡಿದ್ದೀನಿ, ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಓಡಿಸ್ಕೊಂಡಿದ್ದೀನಿ, ಜೀವನದ ಪಾಠ ಕಲ್ತಿದ್ದೀನಿ. ನೀನು ಹೆಂಗಿರಬೇಕು, ಏನು ಮಾಡಬೇಕು, ಇಂಡಸ್ಟ್ರಿಗೆ ಬರಬೇಕಾ, ಕೆರಿಯರ್ ಕಟ್ಕೊಬೇಕಾ, ಪ್ರತಿಯೊಂದು ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವತ್ತಿಗೂ ನಮ್ಮ ಭಾಷೆ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ. ಏನೇ ಆಗೋಗ್ಲಿ ಅದು ಇವತ್ತಾಗಿರೋದೆಲ್ಲ ಎತ್ತಿಟ್ಟು ಒಂದು 2 ವರ್ಷ ನಾವು ಮರ್ತೋಗೇ ಬಿಡೋಣ. ಅದನ್ನ ಮುಂಚೆ ಮಾತಾಡಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರಿ ಆ ಥರ ವ್ಯಕ್ತಿ ಇನ್ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಹತ್ರದಿಂದ ನೋಡಿದವ್ರಿಗೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ಶೂಟಿಂಗ್ ಸ್ಪಾಟಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ, ಅವ್ರು ಮನೆ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ, ಪಾರ್ಟಿ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋರು ಗೊತ್ತಾಗುತ್ತೆ ಅವ್ರು ಏನು ಅಂತ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅದು ಬಿಟ್ಟರೆ ಅವ್ರು ಹಂಗೆ ಮಾತಾಡ್ತಾರೆ, ಹಿಂಗೆ ಮಾಡಿಬಿಟ್ರೆ ಹಂಗೆ ಮಾಡಿಬಿಟ್ರೆ ಅಂತಲ್ಲ. ನಿಮ್ಮಲ್ಲಿ ಯಾರೋ ಒಬ್ರು ಮೆಸೇಜ್ ಮಾಡಿದರೆ, ಇಲ್ಲ ಇನ್ನೊಬ್ರು ಯಾರಿಗೂ ಹರ್ಟ್ ಮಾಡಿದರೆ ನೀವು ಹಂಗೆ ರಿಯಾಕ್ಟ್ ಮಾಡ್ತೀರ. ಅದು ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಮಿಸ್ ಆಗಿ ಈ ಥರ ಆಯಿತು ಹೊರತು ಬಿಟ್ಟರೆ ಯಾರು ಇಂಟೆನ್ಷನಲ್ ಆಗಿ ಹಿಂಗೆ ಮಾಡಲೇಬೇಕನ್ನೋದು ಯಾವತ್ತೂ ಯಾರ್ದು ತಲೆ ಇರೋಲ್ಲ. ತೊಂದರೆ ಇಲ್ಲ. ಅದನ್ನೇ ಹೇಳಲ್ವಾ, ಆನೆ ಹೋಗ್ತಿದ್ರೆ 100 ನಾಯಿಗಳು ಬೊಗಳುತ್ತವಂತೆ, ಕಲ್ಲು ಹೊಡಿತಾನೆ ಇರ್ತಾರಂತೆ. ಅದಕ್ಕೆ ತಾಗೋತು ಇಲ್ಲ, ತಲೆನೂ ಕೆಡ್ಸ್ಕೊಡಲ್ಲ, ಹೋಗ್ತಾನೆ ಇರುತ್ತೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇದೆ 12ನೇ ತಾರೀಕು ಡೆವಿಲ್ ಬರ್ತದೆ, ಡಿಸೆಂಬರ್ 12. ಅದಕ್ಕೆ ವೆಯ್ಟಿಂಗು. ಅದು ಪ್ರಮೋಷನ್ಸಲ್ಲಿ ನಾವು ಪ್ಲಾನ್ ಮಾಡ್ತಿದ್ದೀವಿ ಏನೆಲ್ಲ ಮಾಡಬೇಕು. ನಿಮ್ಮ ಅಮ್ಮನ ಪಿಂಡ ಪ್ಲಾನ್ ಮಾಡ್ಕೊಂಡಿದ್ದೀರಾ ರಕ್ಷಕ? ಅದು ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ. ನನಗೊಂದು ಅಷ್ಟು ತಲೆಯಲ್ಲಿದೆ. ಅಂದರೆ ಒಂದು ಒಳ್ಳೆ ನೀಡ್ಗೋಸ್ಕರ ಮಾಡೋಣ, ಸುಮ್ಮನೆ ಎಲ್ಲೊಂದು ಕಡೆ ದುಡ್ಡು ವೇಸ್ಟ್ ಮಾಡಿ ಖರ್ಚು ಮಾಡಿ ಆ ಥರ ಮಾಡೋದು ಬೇಡ. ಯಾರೋ ಒಂದು ಆಶ್ರಮಕ್ಕೆ ಹೋಗೋದು, ಅಲ್ಲೇನೋ ಒಂದು ಬ್ಯಾಗ್ ಥರ ಬುಕ್ಸ್ ಥರ ಕೊಡೋದು, ಆ ನೀಡಲ್ಲಿ ಏನಾದ್ರು ಇದ್ದರೆ ಅವ್ರ ಹೆಸರಲ್ಲಿ ಆ ಥರ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಅದೇ ಥರ ಕ್ರಾಂತಿ ಟೈಮಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಟ್ಯಾಬ್ಲೋನಲ್ಲಿ ಪ್ರಮೋಷನ್ಸ್ ಮಾಡಿದ್ವಿ. ಅದೇ ಥರ ಇವತ್ತು ಡೆವಿಲ್ ಜೊತೆಗೆ ಯಾವತ್ತಿಗೂ ಇರ್ತೀವಿ. ಅಲ್ಲ, ಈಗ ನೀವು ಡೆವಿಲ್ಗೆ ಪ್ರಮೋಷನ್ ಮಾಡ್ತಾ ಇದ್ರೆ ಕೆಲವ್ರು ಹೇಳ್ತಾರೆ ರಕ್ಷಕ್ ಇದನ್ನ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾನೆ, ಪಬ್ಲಿಸಿಟಿಗೋಸ್ಕರ ಮಾಡ್ಕೊಳ್ತಾ ಇದ್ದಾನೆ ಅಂತ. ಅವ್ರಿಗೆ ಏನು ಹೇಳ್ತೀರಾ ನೀವು ಆಗಿದ್ರೆ? ಈಗ ಗೊತ್ತಾಯ್ತು. ಪಬ್ಲಿಸಿಟಿಗೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ ನಾನು ಅವ್ರ ಜೊತೆಗೆ ನಿಂತ್ಕೊಂತಿದ್ದೆ, ಅವ್ರ ಫೋಟೋನ ಹಾಕ್ತಿದ್ದೆ 24 ಗಂಟೆ. ಅವ್ರು ಯಾವಾಗ ಕೇಳ್ತಾ ಇರ್ತಾರೆ, ನೀನು ಇಷ್ಟೆಲ್ಲ ಮಾತಾಡ್ತೀವಿ ಅವ್ರ ಬಗ್ಗೆ, ಅವ್ರ ಜೊತೆ ಫೋಟೋ ಹಾಕಿಲ್ವಲ್ಲ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನನಗೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ನಾನು ಈ ಥರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬೆಂತರಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲೇ ಇದ್ರೂ ಅವ್ರನ್ನ ನೋಡ್ತಾ ಇರ್ತಾರೆ, ನಾನು ಇಲ್ಲೇ ಇದ್ರೂ ಅವ್ರನ್ನ ನೋಡ್ತಾ ಇರ್ತೀನಿ. ಅದೊಂದು ಖುಷಿ ಇದೆ, ಸಾಕಷ್ಟೇ. ನನ್ನ ಮೇಲೆ ಆಣೆ ಇಟ್ಟು ಆ ಥರ ಬಿಟ್ಟಿ ಪಬ್ಲಿಸಿಟಿ ತೊಗೊಂಡು ನಾನು ಇಲ್ಲಿ ಬದುಕಬೇಕು, ನಾನು ಇಲ್ಲಿ ಊಟ ಮಾಡಬೇಕು, ಇಲ್ಲಿ ಜೀವನ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ನಾವು ಅಪ್ಪನೇ ಒಂದು ಬ್ರ್ಯಾಂಡು, ಆ ಬ್ರ್ಯಾಂಡಲ್ಲಿ ನಾನು ಇರ್ತೀನಿ ಇವತ್ತು. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ. ನಮ್ಮ ಜೊತೆ ಇದ್ದವರು ಲೈಕ್ ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ ನಮ್ಗೆ ತುಂಬ ಬೇಜಾರಾಗೋದಿದೆ. ದರ್ಶನ್ ಸರು ಎಷ್ಟೋ ಜನಕ್ಕೆ ಪಾಪ ಅಂದವರು ಸಹಾಯ ಮಾಡೋದಿದ್ದೆಲ್ಲ ಉಂಟು. ಅವರೇ ಜೈಲಿಗೆ ಹೋಗ್ಬಿಟ್ಟು ನಮಗೆ ಚಾಪೆ ಬೇಕು, ದಿಮ್ ಬೇಕು, ಆಮೇಲೆ ಲಾಸ್ಟ್ ಟೈಮ್ ಅವರು ವಿಷ ಇದ್ರೆ ಕೊಟ್ಬಿಡಿ ಅಂತ ಹೇಳಿದ್ರು. ಆ ವಿಚಾರ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಿಜವಾಗ್ಲೂ ಬೇಜಾರು ಅನ್ಸುತ್ತೆ. ಯಾಕೆ ಅಂದರೆ ಆಚೆ ರಾಜ ಥರ ಇದ್ಬಿಟ್ಟು ಒಳಗಡೆ ಹೋಗಿ ಯಾರೋ ಹತ್ರ ನಾನು ಚಾಪೆ ದಿಂಬು ಕೇಳೋದು, ಅದಂತೂ ಸಿಕ್ಕಾಪಟ್ಟೆ ಬೇಜಾರು ಅನ್ಸುತ್ತೆ. ಅದು ಆಗಲೇ ಹೇಳ್ತಕ್ಕೆ ನಾನು ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ಅವರಿಂದ ದಿಲ್ದಾರ್ ಮನುಷ್ಯ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಊಟದಲ್ಲಾಗಿರ್ಬೋದು, ನೋಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಮಾತಾಡೋದ್ರಲ್ಲಾಗಿರ್ಬೋದು ಯಾವತ್ತೂ ಯಾರಿಗೂ ಕಮ್ಮಿ ಮಾಡಿದವರಲ್ಲ. ಇವತ್ತು ಅವ್ರಿಗೆ ಏನೋ ಕಮ್ಮಿ ಆಗಿದೆ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗೋದು ಸಹಜ. ಅದು ಅವ್ರು ಆದಷ್ಟು ಬೇಗ ಆಚೆ ಬರಲಿ, ಇದೆಲ್ಲ ಏನಂತಾರೆ ಒಂಥರ ಎಲ್ಲ ಕ್ಲಿಯರ್ ಆಗಲಿ.
ದೇವ್ರವ್ರಿಗೆ ಚೆನ್ನಾಗಿಟ್ಟಿರ್ಲಿ ಇನ್ನು. ಅಲ್ಲ, ಈಗ ದರ್ಶನ್ ಸರ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಂಗೆ ಸಹಾಯ ಮಾಡಿದುಂಟು. ಅದು ಗೊತ್ತಿಲ್ಲ, ಕೆಲವು ವಿಚಾರಗಳು ಗೊತ್ತುಂಟು. ಎಲ್ರಿಗೂ ಸಹಾಯ ಮಾಡಿರುವಂಥದ್ದು, ಪಾಪದವರಿಗೆ, ಬಡ ಮಕ್ಕಳಿಗಾಗಿರ್ಬೋದು, ಆಶ್ರಮಕ್ಕಾಗಿರ್ಬೋದು, ಹೀಗೆ ಸಾಕಷ್ಟು ಸಹಾಯ ಮಾಡಿದುಂಟು. ಯಾಕೆ ದೇವರು ಅವರಿಗೊಂದು ಒಳ್ಳೆತನ ತೋರಿಸ್ತಿಲ್ಲ ಅಥವಾ ದಯ ಯಾಕೆ ತೋರಿಸ್ತಿಲ್ಲ ಅನ್ನೋದು? ಬೇವರ್ಸಿ ಕುಂಟು ನನ್ನ ಮಗ ಯಾವಳಿಂದ ಓಡೋದೋ ಏನೋ, ಈ ರಂಡೆ ಯಾವನಿಂದ ಓಡೋದೋ ಏನೋ, ಇವನು ಕಂಡಿಡಿಯಕ್ಕೆ ನಾನ್ ಬೇರೆ ಹೋಗ್ಬೇಕು, ನನಗೇನು ಬೇರೆ ಕೆಲಸ ಇಲ್ಲ. ನನ್ನ ಮಗ ಹಿಡ್ಕೊಳ್ಳ ಇದನ್ನ. ಒಳ್ಳೆತನ ಇರೋದಕ್ಕೆ ಫ್ಯಾನ್ಸ್ ಇವತ್ತಿಗೂ ಶಾಶ್ವತವಾಗಿರೋದು, ಇಲ್ಲ ಅಂತ ಹೇಳಿದ್ರೆ ಇರ್ತಾನೆ ಇರಲಿಲ್ಲ. ಮೆಟ್ಟು ತಗೊಂಡಾಕ್ಬೇಕು ಅವನಿಗೆ. ಕೆಲವು ತರಲೆಗಳಿದ್ದಾರೆ, ಮೈಕ್ ಇಟ್ಟಿದ ತಕ್ಷಣ ಏನು ಬೇಕೋ ಮಾತಾಡ್ತಾನೆ ಇರ್ತಾರೆ. ಚಿಟಿಕೆ ಹೊಡಿ ಅಷ್ಟೇ ಪಾಠ ಏನು ಅವ್ರ ಬಾಯಿಗೆ ಏನು ಬರುತ್ತೋ ಎಲ್ಲ ಮಾತಾಡ್ತಾರೆ. ಅಲ್ಲ, ನಾಳೆ ಬೆಳಿಗ್ಗೆ ನಿಮ್ಗೂ ಆ ಕರ್ಮ ಅನ್ನೋದು ವಾಪಸ್ ಬರುತ್ತೆ. ಇಲ್ಲ, ಒಬ್ರ ಬಗ್ಗೆ ನೀವು ಒಳ್ಳೇದಾಗ್ಲಿಲ್ಲ ಅಂತ ಹೇಳಿದ್ರು, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಇದ್ಬಿಡಿ, ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗ್ಬೇಡಿ. ಸಾಂಗ್ಗಳು ವೈರಲ್ ಆಗ್ತಾ ಇದೆ, ಅವ್ರ ಸಾಂಗ್ಗಳು. ಅವಾಗ ಇದ್ದ ಸಾಂಗ್ಗಳೆಲ್ಲ ಅವ್ರು ಮಾಡಿ ಸಿನಿಮಾ ಸಾಂಗ್ಗಳು ಈಗ ತುಂಬಾ ವೈರಲ್ ಆಗ್ತಾ ಇದೆ. ಅವರು ಸುಮಾರು ಹೀರೋ ಅಲ್ಲ, ಸೂಪರ್ ಹೀರೋ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸುಮಾರು ಇರೋ ಅಲ್ಲ, ನಾನು ಹೇಳ್ತಾ ಇರೋದು ತುಂಬಾ ಸಾಂಗ್ಸ್ ಗಳು ವೈರಲ್ ಆಗಿದೆ. ಗೊತ್ತಾಯ್ತು. ಅವಾಗಿನ ಮಾಡಿರೋ ಸಾಂಗ್ಸ್ಗಳು ಟ್ರೆಂಡಿಂಗ್, ಇವತ್ತು ಮಾಡೋ ಸಾಂಗ್ಸ್ಗಳು ಟ್ರೆಂಡಿಂಗ್, ಅವ್ರು ಯಾವತ್ತಿಗೂ ಟ್ರೆಂಡಿಂಗ್. ಅದೆಲ್ಲ ಇರ್ತಿಲ್ವಾ? ಈಗ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ತುಂಬಾ ವೈರಲ್ ಆಗ್ತಾ ಇದೆ. ಆ ಸಾಂಗ್ಸ್ ಗಳ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಎಲ್ಲ ಸಾಂಗ್ಸ್ಗಳು ಕೇಳ್ತಾ ಇರ್ತೀನಿ. ಅವ್ರ ಲವ್ ಸಾಂಗ್ ಆಗಿರ್ಬೋದು, ಮಾಸ್ ಆಗಿರೋ ಸಾಂಗ್ಗಳಾಗಿರ್ಬೋದು, ಕ್ಯಾರೆಕ್ಟರ್ ಸಾಂಗ್ಸ್ಗಳಾಗಿರ್ಬೋದು, ಟೈಟಲ್ ಟ್ರ್ಯಾಕ್ಸ್ಗಳಾಗಿರ್ಬೋದು, ನಾನು ಯಾವುದು ಬಿಡೋದೇ ಇಲ್ಲ, ಎಲ್ಲ ಸಾಂಗ್ಸ್ಗಳು ಕೇಳ್ತಾನೆ ಇರ್ತೀನಿ. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ.